ಕನ್ನಡ ಸೀರಿಯಲ್ ವೀಕ್ಷಕರಿಗೆ, ಸೀರಿಯಲ್ ಪ್ರಿಯರಿಗೆ ಅದೆಷ್ಟು ಸೀರಿಯಲ್ಗಳು ಬಂದ್ರೂ ಕೆಲವೊಂದು ಸೀರಿಯಲ್ಗಳನ್ನು ಮರೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಬಹಳ ವರ್ಷಗಳ ಹಿಂದೆ ಪ್ರಸಾರವಾಗ್ತಿದ್ದಂಥ ಸೀರಿಯಲ್ಗಳನ್ನು ಈಗಲೂ ನೆನಪಿಸಿಕೊಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಆ ಕತೆ ಎಷ್ಟು ಅದ್ಭುತವಾಗಿತ್ತು ಅನ್ನೋದ್ರ ಜೊತೆಗೆ ಅದರಲ್ಲಿ ಬರ್ತಾ ಇದ್ದಂಥ ಪಾತ್ರ ವರ್ಗದವರನ್ನು ನೆನೆಸ್ಕೊಳ್ತಾ ಇರ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ರಲ್ವಾ, ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ. ಕೆಲವರು ಇಂಡಸ್ಟ್ರಿಯಲ್ಲಿ ಇದ್ರೂ ಕೂಡ ನಮಗೆ ಗುರುತಿಸೋಕೆ ಸಾಧ್ಯವೇ ಆಗದಷ್ಟು ಬದಲಾಗಿದ್ದಾರೆ. ಇನ್ನು ಕೆಲವರು ಇಂಡಸ್ಟ್ರಿಯಲ್ಲಿ ಇಲ್ಲದೇ ಇದ್ರೂ ಕೂಡ ನಮಗೆಲ್ಲ ಹಾಗೆ ಕಾಡ್ತಾ ಇರ್ತಾರೆ. ಹಾಗಿದ್ರೆ ನಿಮ್ಗೆಲ್ರಿಗೂ ನೆನಪಿರೋ ಹಾಗೆಯೇ ರಂಗೋಲಿ ಸೀರಿಯಲ್ ಬಹಳ ವರ್ಷಗಳ ಕಾಲ ಉದಯ ಟಿವಿಯಲ್ಲಿ ಪ್ರಸಾರ ಆಗಿತ್ತು. ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಿದ್ದ ಅನೇಕ ಜನಪ್ರಿಯ ಸೀರಿಯಲ್ಗಳಲ್ಲಿ ರಂಗೋಲಿ ಕೂಡ ಒಂದಾಗಿತ್ತು. ಈ ಸೀರಿಯಲ್ ಒಂದು ರೀತಿಯಾದಂಥ ಹೊಸ ಛಾಪನ್ನು ಮೂಡಿಸಿದಂಥ ಸೀರಿಯಲ್ ಆಗಿತ್ತು. ಸೀರಿಯಲ್ ಇತಿಹಾಸದಲ್ಲೇ ದಾಖಲೆ ಬರೆದಂಥ ಧಾರಾವಾಹಿ ಕೂಡ ರಂಗೋಲಿ ಆಗಿತ್ತು. ರಂಗೋಲಿಯಲ್ಲಿ ಬಂದಂಥ ಅನೇಕ ಪಾತ್ರ ವರ್ಗಗಳು ಈಗಲೂ ನಮ್ಮನ್ನು ಇನ್ನಿಲ್ಲದಂತೆ ಕಾಡುತ್ತೆ ಮತ್ತು ಮತ್ತೆ ಮತ್ತೆ ಆ ಪಾತ್ರ ವರ್ಗಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ಸುತ್ತೆ. ಆ ಇಡೀ ಟೀಮೇ ಹಾಗಿತ್ತು. ಮತ್ತೊಮ್ಮೆ ರಂಗೋಲಿ ಮರು ಪ್ರಸಾರ ಆದ್ರೂ ಕೂಡ ಅದನ್ನು ತಪ್ಪದೆ ನೋಡುವವರು ಕೂಡ ಇವತ್ತಿಗೂ ಕಾತರರಾಗಿ ಕಾಯ್ತಾ ಇದ್ದಾರೆ. ರಂಗೋಲಿಯಲ್ಲಿ ನಟಿಸಿದಂಥ ಕೆಲವು ಪಾತ್ರಗಳು ನಮ್ಮನ್ನು ಇನ್ನಿಲ್ಲದಂತೆ ಈಗಲೂ ಕೂಡ ಕಾಡುತ್ತೆ. ಅದರಲ್ಲಿ ನಟಿಯಾಗಿ ನಟಿಸಿದಂಥ ಸಿರಿಜಾ ಅವರ ಪಾತ್ರವನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಸಿರಿಜಾ ಅವರ ಇನ್ನೋಸೆನ್ಸ್, ಸಿರಿಜಾ ಅವರ ನಗು, ಸಿರಿಜಾ ಅವರ ಅಭಿನಯ ಇದೆಲ್ಲವೂ ಕೂಡ ನಮ್ಮನ್ನು ಮರೆಯದಂತೆ ಮಾಡಿದೆ. ಇನ್ನು ಸಿರಿಜಾ ಜೊತೆಗೆ ಇದ್ದಂಥ ಒಂದಷ್ಟು ಪಾತ್ರಗಳು ಕೂಡ ನಮಗೆ ಕಾಡ್ತಾ ಇರುತ್ತೆ. ಆ ಪಾತ್ರ ವರ್ಗದವರು ಎಲ್ಲಿ ಹೋದರು, ಈಗ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಯಾವುದಾದ್ರೂ ಸೀರಿಯಲಲ್ಲಿ ನಟಿಸ್ತಾ ಇದ್ದಾರಾ ಅಥವಾ ಸೀರಿಯಲ್ ಸಹವಾಸವೇ ಬೇಡ ಅಂತ ದೂರ ಉಳಿದು ಬಿಟ್ಟಿದ್ದಾರಾ ಅಂತ ಅನಿಸೋಕೆ ಶುರು ಆಗುತ್ತೆ. ಈ ಸೀರಿಯಲ್ ಅನೇಕರಿಗೆ ಬದುಕು ತಂದುಕೊಡ್ತು. ಈ ಸೀರಿಯಲ್ ಅನೇಕರಿಗೆ ಹೆಸರನ್ನು ತಂದುಕೊಡ್ತು. ಈ ಸೀರಿಯಲ್ ಅನೇಕರನ್ನು ಫೇಮಸ್ಸು ಮಾಡ್ತು. ಆ ಪೈಕಿ ನಿಮಗೆ ಗೊತ್ತಿರೋ ಹಾಗೇನೆ ಸಿರಿಜಾ ಜೊತೆಗೆ ಹೊಂದಿಕೊಂಡಂತೆ, ಸಿರಿಜಾ ಪಾತ್ರಕ್ಕೆ ಹೊಂದಿಕೊಂಡಂತೆ 2 ಕ್ಯಾರೆಕ್ಟರ್ಗಳು ಇದ್ವು. ಯಾವಾಗಲೂ ಸಿರಿಜಾ ಕಷ್ಟಕ್ಕೆ ಆಗುವ, ಸಿರಿಜಾ ಕಷ್ಟದಲ್ಲಿದ್ದಾಗ ಬರುವ, ಸಿರಿಜಾ ಸಂತೋಷಕ್ಕೆ ಆಗುವ ಕೊಲಿಗಾಗಿ ಕೆಲಸ ನಿರ್ವಹಿಸ್ತಾ ಇದ್ದ ಅದೇ ಪಾತ್ರ ವಿಕ್ರಮಾದಿತ್ಯ. ಹೌದು, ರಂಗೋಲಿ ಸೀರಿಯಲನ್ನು ನೋಡ್ತಾ ಇದ್ದವರಿಗೆ ಈ ವಿಕ್ರಮಾದಿತ್ಯ ಪಾತ್ರವನ್ನು ಮರೆಯೋದಕ್ಕೆ ಹೇಗೆ ತಾನೇ ಸಾಧ್ಯ ಹೇಳಿ. ಪ್ರೀತಿಯಿಂದ ವಿಕ್ಸ್ ಅಂತ ಕರೆಯಲಾಗ್ತಾ ಇತ್ತು. ಕೊನೆಗೆ ಇವರು ವಿಕ್ಸ್ ಅಂತಲೇ ಫೇಮಸ್ಸು ಆದರು. ಇವರ ಈ ಪಾತ್ರ, ಇವರ ಈ ಅಭಿನಯ ನೋಡಿ ಇದ್ರೆ ಈ ಥರ ಗೆಳೆಯನಿರಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ದು ಕೂಡ ಇದೆ. ಆಗಿನ ಟ್ರೆಂಡ್ಗೆ ತಕ್ಕಂತೆ ಈ ವಿಕ್ಸ್ ಪಾತ್ರ ತುಂಬಾ ಫೇಮಸ್ ಆಗಿತ್ತು. ಎಲ್ರೂ ಇವರನ್ನು ನೋಡ್ತಾ ಇದ್ದ ಹಾಗೇನೆ ವಿಕ್ಸ್ ವಿಕ್ಸ್ ಅಂತ ಕರೆಯುವುದಕ್ಕೆ ಶುರು ಮಾಡಿದರು. ಅದರಲ್ಲಿ ಅಭಿನಯಿಸಿದವರು ಪ್ರಕಾಶ್ ಕುಮಾರ್. ಹೌದು, ತುಂಬ ಜನಕ್ಕೆ ವಿಕ್ಸ್ನ ರಿಯಲ್ ಹೆಸರು ಏನು ಅನ್ನೋದೇ ಗೊತ್ತಿಲ್ಲ. ಅವರ ರಿಯಲ್ ಹೆಸರು ಪ್ರಕಾಶ್ ಕುಮಾರ್. ಮೂಲತಃ ಬೆಂಗಳೂರಿನವರೇ ಆಗಿರುವಂಥ ಪ್ರಕಾಶ್ ಕುಮಾರ್ ಅವರು ಜೀವನವನ್ನು ನಡೆಸೋದಕ್ಕೆ ಅಂತ ಇಂಡಸ್ಟ್ರಿಗೆ ಬಂದವರೇ ಅಲ್ಲ. ಅವರು ವಾರ್ತಾ ನಿರೂಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಉದಯ ಟಿವಿಯಲ್ಲೇ ಆಗ ವಾರ್ತೆಗಳು ಅಂತ ಪ್ರಸಾರ ಆಗ್ತಾ ಇತ್ತು. ಆ ವಾರ್ತೆಗಳನ್ನು ಓದುತ್ತಿದ್ದವರೇ ಇದೇ ಪ್ರಕಾಶ್. ನೋಡೋದಕ್ಕೂ ಕೂಡ ಚೆನ್ನಾಗಿದ್ರು. ಇವರ ಭಾಷೆಯ ಹಿಡಿತವೂ ಕೂಡ ಅದ್ಭುತವಾಗಿತ್ತು. ಸ್ಪಷ್ಟವಾದಂಥ ಕನ್ನಡವನ್ನು ಮಾತನಾಡ್ತಾ ಇದ್ರು. ಆ ಕಾರಣಕ್ಕಾಗಿ ಇವರಿಗೆ ಒಬ್ಬ ಕಲಾವಿದನ ಆದರೆ ಸೂಟ್ ಆಗುತ್ತೆ ಅಂತ ಕೆಲವರು ನೋಡಿ ಭಾವಿಸಿದ್ರು. ಇನ್ನು ಕೆಲವರು ಆಫರನ್ನು ಕೂಡ ಕೊಟ್ಟಿದ್ರು. ಕಲೆ ಅಂತ ಅಂದಾಗ ಪ್ರಕಾಶ್ಗೆ ಇದನ್ನು ಅಭಿನಯಿಸಲು ಬೇಡವೋ ಅನ್ನುವಂಥ ಪ್ರಶ್ನೆ ಇತ್ತು. ಅದರ ಅವಕಾಶ ಅದಾಗೆ ಅರಸಿ ಬರ್ತಾ ಇರುವಾಗ ಬಿಡಬಾರದು ಅನ್ನುವಂಥ ಕಾರಣಕ್ಕೆ ರಂಗೋಲಿ ಸೀರಿಯಲನ್ನು ಒಪ್ಕೊಳ್ತಾರೆ. ವಿಕ್ರಮಾದಿತ್ಯನಾಗಿ ಗುರುತಿಸಿಕೊಳ್ತಾರೆ. ಯಾವಾಗಲೂ ಹೀರೋಯಿನ್ ಪಕ್ಕದಲ್ಲೇ ಇರುವ, ಹೀರೋಯಿನ್ಗೆ ಸಲಹೆ ಕೊಡುವ, ಹೀರೋಯಿನ್ಗೆ ಕಷ್ಟ ಬಂದಾಗ ತಡೆಯುವ, ಜೊತೆಗೆ ನಿಲ್ಲುವಂಥ ಪಾತ್ರ ಅದು. ಯಾವತ್ತಿಗೂ ಈ ಪಾತ್ರ ಯಾರಿಗೂ ಬೋರ್ ಅನ್ನಿಸ್ಲೇ ಇಲ್ಲ. ಅಷ್ಟು ಅದ್ಭುತವಾಗಿ ಪ್ರಕಾಶ್ ಅವರು ಈ ಸೀರಿಯಲ್ನಲ್ಲಿ ಅಭಿನಯಿಸಿದ್ರು. 3 ಪಾತ್ರಗಳು ಯಾವಾಗಲೂ ಕೂಡ ಒಟ್ಟಿಗೆ ಓಡಾಡುವಂಥ ಪಾತ್ರ. ಆ ಪಾತ್ರದಲ್ಲಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು ಅಂತ ಅಂದರೆ ವಿಕ್ಸ್ ಹಾಗೆಯೇ ಉಷಾ. ಹೌದು, ಇವರ 3 ಜನರ ಒಂದು ಅಭಿನಯ ಇತ್ತಲ್ಲ, ವಿಕ್ರಮಾದಿತ್ಯ, ಉಷಾ ಮತ್ತು ಅಭಿ, ಈ 3 ಜನರ ಕಾಂಬಿನೇಷನ್ ಆಗ ತುಂಬಾ ಹಿಟ್ ಆಗಿತ್ತು. ನಾರ್ಮಲ್ ಆಗಿ ಇವ್ರು ಹೊರಗಡೆ ಓಡಾಡಿದ್ರೂ ಈ 3 ಜನರನ್ನ ಇಷ್ಟಪಡ್ತಾ ಇದ್ರು. ಆದರೆ ಇದಕ್ಕಿದ್ದ ಹಾಗೇನೆ
ಇದರಲ್ಲಿ ವಿಕ್ರಮಾದಿತ್ಯ ಅಂದರೆ ವಿಕ್ಸ್ ಕಾಣೆ ಆಗ್ಬಿಡ್ತಾರೆ. ಸೀರಿಯಲ್ ಮುಗಿತಾ ಇದ್ದ ಹಾಗೇನೆ ಅಲ್ಲೊಂದು ಇಲ್ಲೊಂದು ಪಾತ್ರ ಮಾಡ್ತಾರೆ ಬಿಟ್ಟರೆ ಆಮೇಲೆ ಕಾಣಿಸೋದೇ ಇಲ್ಲ. ಬಹಳ ಲಾಂಗ್ ಗ್ಯಾಪ್ ಆದ ನಂತರ ನಾಗಿನಿ ಸೀರಿಯಲ್ನಲ್ಲಿ ಅವರೊಂದು ಪಾತ್ರವನ್ನು ಮಾಡಿದರು. ಅದನ್ನು ಹೊರತುಪಡಿಸಿದರೆ ಅಷ್ಟು ಆ್ಯಕ್ಟಿವ್ ಆಗಿ ಮತ್ತು ಅಷ್ಟು ವೆಯ್ಟೇಜ್ ಇರುವಂಥ ಯಾವುದೇ ಪಾತ್ರ ಪ್ರಕಾಶ್ ಕುಮಾರ್ ಅವರಿಗೆ ಸಿಕ್ಕೇ ಇಲ್ಲ. ಸದ್ಯ ಪ್ರಕಾಶ್ ಅವರು ಇಂಡಸ್ಟ್ರಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಯಾವುದೇ ಸೀರಿಯಲ್ಗಳಲ್ಲಿ ನಟಿಸ್ತಾ ಇಲ್ಲ. ಅವಕಾಶ ಸಿಕ್ಕಿದ್ರೆ ಖಂಡಿತ ನಟಿಸ್ತೀನಿ ಅಂತ ಹೇಳ್ತಾರೆ. ಇತ್ತೀಚೆಗೆ ನಾವು ಅವರನ್ನು ನೋಡಿದ್ದು ಸಿರಿಜಾ ಅವರ ಮದುವೆ ಕಾರ್ಯಕ್ರಮದಲ್ಲೇ. ರೀಸೆಂಟಾಗಿ ಸಿರಿಜಾ ಅವರು ಮದುವೆ ಆದರು. ಈ ಕಾರ್ಯಕ್ರಮದಲ್ಲಿ ಗೆಳತಿಯ ಮದುವೆಗೆ ವಿಕ್ರಮಾದಿತ್ಯ ಕೂಡ ಬಂದಿದ್ರು. ಆಗಲೇ ಗೊತ್ತಾಗಿದ್ದು ಇವರ ಸ್ನೇಹ ಇನ್ನೂ ಕೂಡ ಮುಂದುವರೆದಿದೆ. ಆ ಬಾಂಡಿಂಗ್ ಇನ್ನೂ ಕೂಡ ಹಾಗೇ ಇದೆ. ಎಷ್ಟೇ ವರ್ಷಗಳಾದ್ರೂ ಕೂಡ ಈ ಬಾಂಡಿಂಗನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ ಅಂತ. ಆಗಲೇ ಎಲ್ಲರೂ ಪ್ರಕಾಶನ್ನು ಅಂದರೆ ವಿಕ್ಸನ್ನು ನೆನಪಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ದು. ಹೌದು, ಈ ವ್ಯಕ್ತಿ ಎಲ್ಲೋ ಕಾಣೆ ಆಗ್ಬಿಟ್ಟಿದ್ರಲ್ಲ ಅಂತ. ಈಗ ಒಂದಷ್ಟು ಸೀರಿಯಲ್ ಅಥವಾ ರೀಲ್ಸ್ ಅಥವಾ ಒಂದಷ್ಟು ಶಾರ್ಟ್ಸ್ ಮೂವೀಸ್ ಈ ಥರ ಗುರುತಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ರಂಗೋಲಿಯಲ್ಲಿ ಇದ್ದಂಥ ಪಾತ್ರದ ತೂಕ ಯಾವುದೂ ಕೂಡ ಸಿಕ್ಕಿಲ್ಲ.